ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಐಷಾರಾಮಿ ಕಾರುಗಳನ್ನು ತರೋದು ಯಾವುದೇ ರೀತಿಯಾದಂತಹ ಒಂದು ತೆರಿಗೆ ಪಾವತಿ ಮಾಡದೆ ಬಿಟ್ಟಿ ಶೋಕಿ ಹೊಡಿತಾ ಇದ್ದವರಿಗೆ ಈಗ ಪೊಲೀಸ್ ಅಧಿಕಾರಿಗಳು ದಂಡ ಕಟ್ಟಿಸಿದ್ದಾರೆ. ಹೊರ ರಾಜ್ಯದಿಂದ ಐಷಾರಾಮಿ ಕಾರುಗಳನ್ನು ತಂದು ದರ್ಬಾರ್ ನಡೆಸ್ತಾ ಇದ್ರು. ರಾಜ್ಯಕ್ಕೆ ತೆರಿಗೆ ವಂಚನೆ ಮಾಡಿದ್ದ ವಾಹನ ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದುಕೊಂಡಂತಹ ಆರ್ಟಿಒ ಅಧಿಕಾರಿಗಳು ದಂಡ ಕಟ್ಟಿದ್ದಾರೆ. ರಾಲ್ಸ್ ರಾಯ್ಸ್, ಬೆಂಜ್ ಹಾಗೂ ಫರಾರಿ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದರು. ಬರೋಬ್ಬರಿ 4 ಕೋಟಿ ದಂಡ ವಸೂಲಿಗೆ ಆರ್ಟಿಒ ಅಧಿಕಾರಿಗಳು ಮುಂದಾಗಿದ್ದಾರೆ. ಪಾಂಡಿಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದಂತಹ ಕಾರುಗಳನ್ನು ಮೈಸೂರಿನಲ್ಲಿ ಓಡಾಟ ಮಾಡ್ತಾ ಇದ್ರು. 1 ವರ್ಷದ ಬಳಿಕವೂ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡದೆ ತೆರಿಗೆ ವಂಚನೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ವಿಚಾರ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಅನೇಕ ಇಂತಹ ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರಿಸುಮಾರು 4 ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿದ್ರು. ಇವರಿಂದ ಈ 4 ಕೋಟಿ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಇದೀಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಿಸದೆ ತೆರಿಗೆ ವಂಚನೆ ಮಾಡ್ತಾ ಇದ್ದಂತಹ ಅನೇಕ ವಾಹನಗಳನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಾರೀ ಪ್ರಮಾಣದಲ್ಲಿ ದಂಡ ವಿಧಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪಾಂಡಿಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ವಾಹನಗಳನ್ನು ತಂದು ಮೈಸೂರಿನಲ್ಲಿ ಓಡಾಟ ನಡೆಸ್ತಾ ಇದ್ರು. 1 ವರ್ಷ ಆಯಿತು, ಆದರೂ ಕೂಡ ಇವರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗುತ್ತೆ. ಅದಾದ ನಂತರ ವಶಕ್ಕೆ ಪಡೆದಂತಹ ಅಧಿಕಾರಿಗಳು ಈಗ ದಂಡ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ.